ನಂಗೆ ಈ ಮನ್ಯಾಗ ಮರ್ಯಾದೇನಿಲ್ಲ. ನಾ ಇಲ್ಲಿ ಇರಂಗಿಲ್ಲ, ಹೊಂಟು ಬಿಡ್ತೀನಿ ನಮ್ಮ ಊರಿಗೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಮಣಿ? ನಾ ಎಲ್ಲಿಗೆ ಹೋಗಿ ನಿಂಗೇನು? ಆಚೆ ಹೋಗಿ ಎಲ್ಲಿ ಉಳ್ಕೊಂತೀರಾ ಮಣಿ? ನಾ ಎಲ್ಲಾರು ಉಳ್ಕೋತೀನಿ, ನಿನಗೇನು? ಒಂಟಿಯಾಗಿ ಹೇಗಿರ್ತೀರಾ? ನಾ ಹೆಂಗಾರು ಇರ್ತೀನಿ, ನಿನಗೇನು? ನೀವಿಲ್ದೆ ನಾನು ಹೇಗಿರೋದು? ಹೆಂಗಾದ್ರೂ ಇರು, ನಾ ಹೊಕ್ಕಿನ ಬಿಡು. ಮಣಿ ಏನು? ಪ್ರೀತಿ ಮಾಡ್ಬೇಕಾದ್ರೆ ನೀನು ಗಾಳಿ, ನನ್ ಮರ, ನೀನು ಆಡಿಸ್ದಾಗೆ ನಾನು ಆಡ್ತೀನಿ ಅಂತ ಹೇಳಿದ್ದು ಸುಳ್ಳ? ಎಲ್ಲ ಇವನ ಏನಿದು ನನ್ನ ಮ್ಯಾಲ ಪ್ರೀತಿ ಉಕ್ಕಿ ಹರಿಲಿಕ್ಕತ್ತದ. ನೀನು ರಾತ್ರಿ, ನಾನು ಚಂದ್ರ, ನೀನಿರೋವರೆಗೂ ಅಷ್ಟೇ ನಾನಿರೋದು ಅಂತ ಹೇಳಿದ್ದು ಸುಳ್ಳ? ನೀನು ಸಕ್ಕರೆ ಡಬ್ಬ, ನಾನು ಇರುವೆ, ನೀನಿರೋ ಜಾಗಕ್ಕೆ ನಾನು ಹುಡ್ಕೊಂಬರ್ತೀನಿ ಅಂತ ಹೇಳಿದ್ದು ಸುಳ್ಳ? ಕುರಿ ಹಳ್ಳಕ್ ಬೀಳ್ತಾ ಇದೆ. ನೀನು ಕಾಲು, ನಾನು ಚಪ್ಲಿ, ನೀನ್ ತುಳಿದ್ರು ನಾನ್ ಬೇಜಾರ್ ಮಾಡ್ಕೊಳಲ್ಲ ಅಂತ ಹೇಳಿದ್ದು ಸುಳ್ಳ ಮಣಿ? ನಾನು ಮೊಬೈಲು, ನೀನು ಕರೆನ್ಸಿ, ನೀನ್ ಇರೋವರೆಗೂ ಮಾತ್ರ ನಾನ್ ಮಾತಾಡೋದು ಅಂತ ಹೇಳಿದ್ದು ಸುಳ್ಳ? ಮತ್ತ ನೀನು ನಿಮ್ಮ ಅಕ್ಕ ಸೇರಿ ನಂಗೆ ಹಿಂಗೆಲ್ಲ ಅವಮಾನ ಮಾಡ್ಬೋದಾ? ಅಲ್ಲ, ನಿಮ್ಮನ್ನ ಅವಮಾನ ಮಾಡೋ ಹಕ್ಕು, ಪ್ರೀತಿ ಮಾಡೋ ಹಕ್ಕು ನನ್ ಬಿಟ್ರೆ ಬೇರೆ ಯಾರಿಗಿದೆ? ನನ್ಗೆ ಅಂತ ಇನ್ಯಾರಿದ್ದಾರೆ ನಿಮ್ಮನ್ ಬಿಟ್ರೆ? ಜಗಳಾಡಕ್ಕೂ ನೀವೇ, ಮುದ್ ಮಾಡೋಕ್ಕೂ ನೀವೇ ಅಲ್ವಾ? ಹಾಗಾದ್ರೆ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀರಾ? ನನ್ ಕಂಡ್ರೆ ನಿಮ್ಗೆ ಇಷ್ಟನೇ ಇಲ್ಲ ಅಲ್ವಾ? ಸರಿ ಬಿಡಿ, ಆಯ್ತು ಹೋಗಿ. ಚಿನ್ನಿ, ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಾಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹಿಡಿಸಿ. ಚಿನ್ನಿ, ನಿನ್ನ ಬಿಟ್ಟು ನಾ ಎಲ್ಲೂ ಹೋಗಾಗಿಲ್ಲ ಚಿನ್ನಿ. ಅಂದ್ರೂ ನನ್ ಮೇಲೆ ಕೋಪ ಮಾಡ್ಕೊಂಡ್ರಿ ಅಲ್ವಾ? ಐ ಹೇಟ್ ಯು. ಅಯ್ಯೋ ಬಂಗಾರಿ, ನಾನ್ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಲ್ಲ, ನನ್ನ ಮ್ಯಾಲ ನಿನಗೆ ಎಷ್ಟು ಪ್ರೀತಿ ಐತಿ ಅಂತ ತಿಳ್ಕೊಳಕ್ ಮಾಡಿದ್ದು. ಕರೆ ಅನ್ಕೊಂಡ್ಬಿಟ್ಯಾ? ನೀನ ನನ್ನ ಬ್ಯಾಡ್ ಅಂತ ಜಾಡ್ಸಿ ಹೋದ್ರು ನಾ ನಿನ್ ಜೊತೆನೇ ಇರ್ತೀನಿ, ಎಲ್ಲೂ ಹೋಗಂಗಿಲ್ಲ. ಐ ಲವ್ ಯು ಚಿನ್ನಿ. ಚಿನ್ನಿ, ಕ್ಯಾರೆಟ್ ನ ತುರಿದು ಗೋಡಂಬಿ, ಏಲಕ್ಕಿ, ದ್ರಾಕ್ಷಿನ ಹಾಕಿ, ನಾಟಿ ಬೆಲ್ಲನ ಹಾಕಿ, ಆಮೇಲೆ ನಿನಗೆ ಸಿಹಿ ಸಿಹಿಯಾಗಿರೋ ಕ್ಯಾರೆಟ್ ಹಲ್ವಾ ಮಾಡ್ಕೊಡ್ತೀನಿ. ತುಪ್ಪನ ಪ್ರೀತಿಯಿಂದ ಸುರಿದು ಮಾಡಿಕೊಡ್ತೀನಿ. ಎಕ್ಸ್ಕ್ಯೂಸ್ ಮಿ ಮ್ಯಾಮ್, ಬನ್ನಿ, ಸಿಟ್ ಡೌನ್. ಕರೆದ್ರಂತೆ ಮೇಡಮ್? ಹೌದು. ನೋಡಿ ರಜನಿ ಅವರೇ, ಹೆಣ್ಣಾಗ್ಲಿ ಗಂಡಾಗ್ಲಿ ಅವ್ರ ಜೀವನದಲ್ಲಿ 2 ಪಾತ್ರ ಮಾಡ್ಬೇಕಾಗತ್ತೆ. ಒಂದು ಪರ್ಸನಲ್ ಜೀವನ, ಅದ್ರಲ್ಲಿ ಅವರು ತಾಯಿ ಆಗಿರ್ಬೋದು, ಅವರು ತಂದೆ ಆಗಿರ್ಬೋದು, ಅಣ್ಣ ತಮ್ಮ ಏನಾದ್ರೂ ಆಗಿರಬಹುದು. ಅಲ್ಲಿನ ಸಮಸ್ಯೆಗಳು, ಅಲ್ಲಿನ ನೋವುಗಳು ಅಲ್ಲಿಗೆ ಸಂಬಂಧಪಟ್ಟಿದ್ದು. ಅದಕ್ಕೂ ಆಫೀಸ್ಗೂ ಯಾವ ಸಂಬಂಧನೂ ಇಲ್ಲ. ಆಫೀಸಿಗೆ ಬಂದಾಗ ನೀವು ಜಸ್ಟ್ ಎಂಪ್ಲಾಯಿ. ಇಲ್ಲಿನ ಸಮಸ್ಯೆಗಳು, ಇಲ್ಲಿನ ನೋವುಗಳು ಮನೇಲಿ ಕಾಣಿಸ್ಕೋಬಾರ್ದು. ಯಾಕಂದ್ರೆ ಮನೇಲಿರೋ ವ್ಯಕ್ತಿನೇ ಬೇರೆ, ಆಫೀಸಲ್ಲಿರೋ ವ್ಯಕ್ತಿನೇ ಬೇರೆ. ನೆನ್ನೆ ನಿಮ್ ಹತ್ರ ಮಾತಾಡಿದಾಗ ನಮ್ ಚಿಕ್ಕಮ್ಮ ತೀರ್ಕೊಂಡ್ರು ಅಂತ ಹೇಳಿದ್ರಿ.
ನಾನದಕ್ಕೆ ಸೊಲ್ಯೂಷನ್ ಕೊಟ್ಟಿದ್ದೀನಿ. ಹಾಗೇನೇ ಆಫೀಸಲ್ಲಿ ಏನಾದ್ರೂ ನಿಮಗ್ ತೊಂದರೆ ಇದ್ರೆ ಅದನ್ನ ಹೇಳಿ.